ಸುರೇಶ, ರೇವತಿ, ಹಾಕೇಳ್ರಿ ಎಲ್ಲಡಿಕೆ ಹಾಕೇಳ್ರಿ. ಬಾಳೆಹಣ್ಣು ತಗೊಳ್ರಿ, ನಮ್ಮ ತೋಟದವಯ್ಯ. ಭಾಳ ರುಚಿ ಅದ ನೋಡು, ಮನೆಗೆ ಇಟ್ಟು ಹಣ್ಣು ಮಾಡಿರೋದು. ತಗೊಳ್ರಿ, ತಿನ್ರಿ. ದೊಡ್ಡಮ್ಮ, ಊಟ ತುಂಬಾ ಚೆನ್ನಾಗಿತ್ತು. ತುಂಬಾ ದಿನಗಳ ನಂತರ ಈ ತರ ಊಟನೇ ಮಾಡಿರ್ಲಿಲ್ಲ. ಈ ತರ ಹಳ್ಳಿ ಊಟನ ತಿಂದೇ ಇರ್ಲಿಲ್ಲ. ಇವತ್ತಂತೂ ತೃಪ್ತಿ ಆದಂಗಾತು ದೊಡ್ಡಮ್ಮ. ಹೊಟ್ಟೆ ತುಂಬ ಹಾಕ್ಸ್ಕೊಂಡು ಉಣ್ಣಪ್ಪ, ಇನ್ನೊಂದು ಸ್ವಲ್ಪ ಮುದ್ದೆ ಇಡ್ಸ್ಕೊಳಪ್ಪ ಅಂದ್ರೆ ಬೇಡ ಅಂದು ಸಾಕು ಅಂದೆ. ಹೊಟ್ಟೆ ತುಂಬ ಉಣ್ಣಕ್ ಬರ್ಲಿಲ್ವೇ? ಅಯ್ಯೋ ದೊಡ್ಡಮ್ಮ, ಎಲ್ಲಿ ಊಟ ಜಾಸ್ತಿನೇ ತಿಂದಿದ್ದು ಇವತ್ತು ನಾನು. ಸುಶೀಲಾತ್ಗೆ ಬೇಡ ಬೇಡ ಅಂದ್ರು ಜಾಸ್ತಿ ಪೀಸ್ ಹಾಕ್ಬಿಡ್ತು. ಅವ್ನು ತಿಂದೆ ಹೊಟ್ಟೆ ತುಂಬಿಡ್ತು. ಅಯ್ಯ ಇಲ್ಲ ಬಿಡೋಣ, ಅಷ್ಟೇನು ಹಾಕಿಲ್ಲ. ಬ್ಯಾಡ ಒಂದ್ ಸೋಟ್ ಹಾಕಿದ್ಕೆ ಸಾಕು ಅಂತ ಅಂದೆ. ಇನ್ನೇನು ಜಾಸ್ತಿ ಹಾಕಿಸ್ಕೊಳ್ಳೇ ಇಲ್ಲ. ಅಯ್ಯೋ ಅತ್ತಿಗೆ, ಫ್ರೈ ಎಲ್ಲ ಅವಾಗ ತಾನೇ ಕೊಟ್ಟಿದ್ರಿ, ಅವಾಗಲೇ ಜಾಸ್ತಿ ಫ್ರೈ ತಿಂದ್ಬಿಟ್ಟೆ. ಮತ್ತೆ ಅದ್ರ ಮೇಲೆ ಒಂದು ಮುದ್ದೆ ಇಟ್ಬಿಟ್ರಿ, ಮುದ್ದೆಗೆ ಹೊಟ್ಟೆ ತುಂಬಿಡ್ತು. ಮತ್ತಿನ್ನ ಪೀಸು, ಮತ್ತೆ ಅದ್ರ ಮೇಲೆ ಸ್ವಲ್ಪ ಅನ್ನ. ಅಯ್ಯೋ ಹೊಟ್ಟೆ ಅಂತೂ ಫುಲ್ ಆಗ್ಬಿಟ್ಟಿದೆ ನೋಡ್ರಿ, ಅಲ್ಲಾಡಕ್ ಆಗ್ತಾ ಇಲ್ಲ. ಆಟ ಉಣ್ಲಿಲ್ಲ ಅಂದ್ರೆ ಹೆಂಗೆ? ಅಯ್ಯೋ ರೇವತಿ ಅಂತೂ ಸಂಕೋಚ ಪಟ್ಕೊಂಡು ಉಣ್ಲೇ ಇಲ್ಲ. ಬರೀ ಫ್ರೈ ತಿಂದಳು, ಒಂದು ಮುದ್ದೆನೂ ನೆಟ್ಟಿಗೆ ಇಡ್ಸ್ಕೊಳ್ಳಿಲ್ಲ. ಒಂದು ಗಿರಕ್ ಮುದ್ದೆ ಇಡ್ಸ್ಕೊಂಡು ಉಣ್ಲು. ಅಯ್ಯೋ ಸುಶೀಲಾ, ಫ್ರೈ ತಿಂದಾದ್ಮೇಲೆ ಹೊಟ್ಟೆ ಫುಲ್ ಅನ್ಸ್ಬಿಡ್ತು. ಅದಕ್ಕೆ ಒಂದು ಮುದ್ದೆ ತಿನ್ನಕ್ಕಾಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಮುದ್ದೆ ಇಡ್ಸ್ಕೊಂಡೆ ಅಷ್ಟೇ. ಅಯ್ಯೋ ಉಣ್ಬೇಕಣವ, ಹೊಟ್ಟೆ ತುಂಬ ದಿಪ್ನೆ ಮುದ್ದೆ ಉಣ್ಬೇಕು, ಮುದ್ದೆಗೆ ಇರೋ ಶಕ್ತಿ. ಹೌದತ್ತೆ, ಆದರೆ ನಾನು ಒಂದ್ಸಲಿ ಏನಾದರೂ ತಿಂದ್ಬಿಟ್ರೆ ಹೊಟ್ಟೆ ತುಂಬ್ದಂಗೆ ಅನ್ಸ್ಬಿಡುತ್ತೆ. ಹಂಗಾಗಿ ನಾನು ಸ್ವಲ್ಪನೇ ಊಟ ಮಾಡೋದು. ಅದಕ್ಕೆ ನೀನು ಸಣಕಲ್ ಕಡ್ಡಿ ಹಂಗಿರೋದು. ಸಾರಂತ್ರು ಸುಶೀಲಾ ತುಂಬಾ ಚೆನ್ನಾಗಿ ಮಾಡಿದ್ಲು ಅತ್ತೆ, ತುಂಬಾ ಇಷ್ಟ ಆಯ್ತು ನನಗಂತ್ರು. ಹೌದು ಕಣಿಯಮ್ಮ, ಸುಶೀಲಾ ತುಂಬಾ ಚೆನ್ನಾಗಿ ಸಾಲ್ ಮಾಡಿದ್ಲು, ತುಂಬಾ ರುಚಿಯಾಗಿತ್ತು. ಅಯ್ಯೋ ಅತ್ತೆ, ಸಾಕ್ ಮಾಡ್ರಿ ಇಬ್ರು. ಅಷ್ಟೇನ್ ಚೆನ್ನಾಗಿರ್ಲಿಲ್ಲ, ಸುಮ್ನೆ ಬಾಯ್ ಮಾತಿಗೆ ಹೊಗಳ್ತಾ ಇದ್ದೀರಿ ಇಬ್ರು. ಅಯ್ಯೋ ಇಲ್ಲ ಕಣಿಯಮ್ಮ, ಸುಶೀಲಾ ತುಂಬಾ ಚೆನ್ನಾಗಿತ್ತು. ಬೇಕಾಲೆ ನೀನು ನಮ್ಮ ಮಾತೆಲ್ಲ ನಂಬೋದಿಲ್ಲ ಅಲ್ವಾ? ಬೇಕಾಲೆ ಲಂಗು ಮಾವನ ಕೇಳು ಹೇಗಿತ್ತು ಸಾಂಬಾರು ಅಂತ. ಲಂಗಮಾವ ಹೇಳಿ ಸಾಂಬಾರ್ ಹೇಗಿತ್ತು ಅಂತ ಹೇಳಿ. ಇವಳು ನಾವ್ ಏನ್ ಹೇಳಿದ್ರು ನಂಬ್ತಾ ಇಲ್ಲ. ನೀವು ಈ ಮನೇಲೆ ಇರೋದಲ್ವಾ ಯಾವಾಗ್ಲೂ? ಸಾಂಬಾರ್ ಇವತ್ತು ಹೇಗಿತ್ತು ಅಂತ ಹೇಳಿ. ಏನೋ ದಿನ ಯಾವಾಗ್ಲೂ ಮಾಡದ್ಕಿನ ಇವತ್ತು ಒಂಥರ ಚೆನ್ನಾಗೇ ಇತ್ತು ಕಣವ. ಹೌದೇನ್ ಮಾವ, ನೀನು ಇವ್ರ ತರ ಸುಮ್ನೆ ಹೇಳ್ಬೇಕಲ್ಲ ಅಂತ ಏನ್ ಹೇಳ್ತಾ ಇಲ್ಲ ತಾನೆ? ಆದ್ರಾಗ ಏನೈತೆ, ಚೆನ್ನಾಗಿದ್ರೆ ಚೆನ್ನಾಗೈತಿ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ನೋಡ್ದಾ, ನಾ ಹೇಳಿಲ್ವಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿ? ಹೆಂಗೋ ಎಲ್ರಿಗೂ ಇಷ್ಟ ಆತಲ್ಲ, ಅಷ್ಟೇ ಸಾಕ್ಬಿಡು. ಕಷ್ಟಪಟ್ಟು ಮಾಡಿದ್ಕೋ ಸಾರ್ಥಾತು. ಲೇ ಅಮ್ಮಯ್ಯ, ಇವ್ರು ಯಾರು ಹೇಳಿಲ್ದ್ರು ನಿಂದು ಹುಲಿ ಮರಿ ಐತ್ ನೋಡು, ಅದನ್ನ ಕೇಳು. ಅದ್ ಹೇಳ್ತತಿ, ಅದ್ ಕರೆಕ್ಟ್ ಆಗಿ ಹೇಳ್ತತ್ ನೋಡು. ಚೆನ್ನಾಗಿತ್ತ ಚೆನ್ನಾಗಿಲ್ಲ ಅಂತ ಹೇಳಿ. ಎಲ್ಲ ಪಾಪ ಹೆಂಗಿತ್ತ ಸಾಂಬಾರು? ಅಯ್ಯೋ ಅತ್ತೆ, ಅವನ್ ಎಲ್ಲಿ ತಿಂದನ್ ಸಾರ್ನೆಗೆ? ಸಾರ್ನೆಗೆ ಇಡ್ಸ್ಕೊಂಡು ಉಣ್ಲಿಲ್ಲ ಅವನು. ಫ್ರೈ ಮಾಡಿದ್ವಲ್ಲ ಅದ್ರಾಗೆಯ ಅನ್ನಕ್ಕೆ ಹಾಕ್ಸ್ಕೊಂಡು ತಿಂದ, ಅದ್ರಾಗೆ ಅನ್ನ ಉಂಡ. ಹೌದೇನು? ಅದಕ್ಕೆ ಸುಮ್ಮನೆ ಇಟ್ಕೊಂಡಾನೆ. ಇಲ್ಲ ಅಂದ್ರೆ ಏನಾರ ಹೇಳ್ತದ ಈಟತ್ಗೆ. ಅಯ್ಯ ಅಜ್ಜಿ, ಸಾಕ್ ಮಾಡು ನೀನ್ ಕೋಳಿ ಸಾರು ಪುರಾಣನ. ಚಿಕ್ಕಮ್ಮ ಏನೋ ಹೇಳ್ತೀನಿ ಅಂತು, ಎಲ್ಲರಿಗೂ ಏನೋ ಹೇಳ್ಬೇಕು ಅಂತ ಹೇಳಿ ಹೇಳ್ತಿತ್ತು ಚಿಕ್ಕಮ್ಮ. ಅದಕ್ಕೆ ನಮ್ಮೂನಿವೆ ಆಟ ಆಡ್ತಿದ್ವಿ ಕರೀತು. ಅದಕ್ಕೆ ನಾನು ಅವಾಗಿಂದ ಬಂದು ಇಟ್ಕೊಂಡಿನಿ ಏನೋ ಹೇಳ್ತತಿ ಅಂತ ಹೇಳಿ. ನೀವೇನೋ ಬರೀ ಅದೇ ಇದೀನ ಕೋಳಿ ಸಾರು ಬಗ್ಗೆನೇ ಮಾತಾಡ್ತಿದ್ಯಾ? ಹೌದೇ? ಏನೋ ಬರೀವತ್ತಿ ಏನು ಹೇಳ್ತೀನಿ ಅಂದಿದ್ದೆ? ಅಯ್ಯೋ ಅತ್ತೆ, ಏನಿಲ್ಲ, ಎಲ್ಲಾರು ಜೊತೆ ಕೂಡಿದೀವಲ್ವಾ, ವರ್ಷಕ್ಕೊಂದ್ಸಲಿ ಅಪರೂಪಕ್ಕೆ ಜೊತೆ ಕೂಡ್ತೀವಿ. ಹಂಗಾಗಿ ಎಲ್ಲರೂ ಸೇರಿ ಎಲ್ಲಾದ್ರೂ ಹೊರಗಡೆ ಹೋಗೋಣ ಅಂತ ಮಾತಾಡ್ತಿದ್ವಿ ನಾನು ಸುರೇಶು. ಅದನ್ನ ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡೆ. ಏನು ಹೊರಗಡೆನಾ? ಎಲ್ಲಿದವ? ಅಯ್ಯೋ ಅತ್ತೆ, ಎಲ್ಲಾರು ಸೇರಿ 1-2 ದಿವಸದ ಮಟ್ಟಿಗೆ ಟ್ರಿಪ್ ಹೋಗೋಣ ಅಂತ ಅನ್ಕೊಂಡಿವಿ ಅತ್ತೆ. ಟ್ರಿಪ್ಪ? ಅಯ್ಯೋ ಗುಂಡು, ಹೂ ಅಂತ ಹುಕ್ಕೊಳ್ಳಿಯಮ್ಮ. ಟ್ರಿಪ್ಪು ಕಣೆ, ಟ್ರಿಪ್ಪು ತುಂಬಾ ಚೆನ್ನಾಗಿರುತ್ತೆ. ಎಲ್ಲಾನು ಸೇರಿ ಟ್ರಿಪ್ ಹೋದ್ವಿ. ಆಹಾ, ಎಂತ ಮಜವಾಗಿರುತ್ತೆ ಗೊತ್ತಾ? ಟ್ರಿಪ್ಪು ಯುವಜಂತ್ರ ಕಣೆ. ಅದೇ ಟ್ರಿಪ್ ಅಂದ್ರೆ ಅದೇ ನಾವು ಸ್ಕೂಲಲ್ಲೆಲ್ಲ ಹೋಗ್ತಿದ್ವಲ್ಲ ಟ್ರಿಪ್ಪು, ಅದು ವಸಂಚರ ಹೋಗಿದ್ವಲ್ಲ, ಅದು. ವಾ, ಹೊರಗಡೆ ಸುತ್ತಾಡಕ್ ಹೋಗ್ತಾರಲ್ಲ ಅದ? ಅದೇ
ಇಲ್ಲ ಕಣವ. ಸುಮ್ನೆ ಯಾಕೆ ಹೇಳಿ ಇಂಥ ಬಿಸ್ಲಾಗೆ. ಅಯ್ಯೋ ಅತ್ತೆ, ಹಂಗಲ್ಲ, ಯಾವಾಗಲೂ ಹಳ್ಳಿಗೆ ಬರ್ತಾ ಇರ್ತೀವಿ ತಾನೇ, ಎಲ್ಲ ನೋಡಿದ್ದೀವಿ. ಆದರೂ ಈ ಥರ ಮಕ್ಕಳನ್ನೆಲ್ಲ ಈ ಥರ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲಾದರೂ ಬೇರೆ ಕರ್ಕೊಂಡು ಹೋದರೆ ಅವ್ರಿಗೂ ಏನೋ ಖುಷಿ ಆಗುತ್ತೆ ಅಲ್ವಾ. ಹಂಗಾಗಿ ಎಲ್ಲರೂ ಜೊತೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಒಂದೆರಡು ದಿನ ಹೊರಗಡೆ ಹೋದರೆ ನಮಗೂ ಬೇರೆ ಜಾಗ ನೋಡಿ ಒಂಥರ ಮನಸ್ಸಿಗೇನೋ ಖುಷಿ ಆಗ್ಬೋದು. ಜೊತೆಗೆ ನೀವು ಇರ್ತೀರಲ್ವಾ, ಎಲ್ಲರೂ ಸೇರಿ ಹೋದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಹ್ಞೂ ದೊಡ್ಡಮ್ಮ, ಎಲ್ಲರೂ ಸೇರಿ ಹೋಗಿ ಬರೋಣ ಒಂದೆರಡು ದಿವಸ. ಎಲ್ರಿಗೂ ಬೇಜಾರು ಕಳೀತದೆ. ಯಾವಾಗಲೂ ಒಂದೇ ಜಾಗದಲ್ಲಿ ಇರೋದ್ಕಿನ ಅವಾಗವಾಗ ಬೇರೆ ಕಡೆ ಜಾಗಗಳನ್ನ ನೋಡಬೇಕು, ಸುತ್ತಾಡಬೇಕು ದೊಡ್ಡಮ್ಮ. ಅದೇನೋ ಸರಿನೇ ಕಣಪ್ಪ. ಆದ್ರೂ ಇಂಥ ಬಿಸ್ಲಾಗೆ ಎಲ್ಲಿ ಸುತ್ತಾಡಕ್ ಹೋದಿದ್ಯಪ್ಪ? ಒಂದಿಟ್ಟು ವಾರ ಹೋದ್ರೆ ಸಾಕು, ಮೈ ಅನ್ನೋದು ಹುರಿತತೆ. ಇಂಥ ಬಿಸ್ಲಾಗೆ ಏನ್ ಸುತ್ತಾಡೋದು ಹೇಳು? ಅಯ್ಯೋ ಅಜ್ಜಿ, ಮತ್ತೆ ಇವಾಗ ಸುತ್ತಾಡಕ್ ಹೋಗಿದ್ರೆ ಇನ್ಯಾವಾಗ ಸುತ್ತಾಡಕ್ ಹೋಗ್ತಾರೆ? ಸ್ಕೂಲ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಸುತ್ತಾಡಕ್ ಹೋಗ್ತಾರೆ. ಆಮೇಲೆ ಎಲ್ಲೂ ಹೋಗಕ್ಕಾಗಿಲ್ಲ. ಸ್ಕೂಲ್ ಐತೆ, ಸ್ಕೂಲಿಗೆ ಹೋಗ್ಬಾರ್ಲಾ, ಸ್ಕೂಲಿಗೆ ಹೋಗ್ಬಾರ್ಲಾ ಅಂತೀಯ. ರಜೆ ಇದ್ದಾಗ ನಿಂಗೆ ಎಲ್ಲೂ ಕರ್ಕೊಂಡು ಹೋಗಕ್ಕಿಲ್ಲ. ಸುಮ್ಮನೆ ಮನೆಗಿರು, ಉಣ್ಣು, ಹೋಗಿ ಆಟ ಆಡು ಅಂತ ಅಂತೀಯ. ಆಂಟಿ ಆಮೇಲೆ ಮತ್ತೆ ಚಿಕ್ಕಪ್ಪ ಇಬ್ರು ಹೇಳ್ತಿದ್ದಾರೆ ಹೊರಗೆ ಹೋಗಂದ್ರೆ ಸುತ್ತಾಡಕ್ಕೆ ಅಂತೇಳಿ. ನೀನ್ ನೋಡಿದ್ರೆ ಬೇಡ ಅಂತೀಯ. ಒಪ್ಕೊಳ್ಳಜ್ಜಿ. ಹೌದು ಕಣೆಯಮ್ಮ ಗುಂಡು, ಟ್ರಿಪ್ಪು ಎಲ್ಲಾರು ಜೊತೆಗೆ ಹೋದ್ಲಿ ತುಂಬಾ ಚೆನ್ನಾಗಿರುತ್ತೆ. ಏನೂ ಆಗೋದಿಲ್ಲ, ಒಪ್ಕೊಳ್ಳೆಯಮ್ಮ. ಇವಾಗ ಟ್ರಿಪ್ ಹೋಗೋದಲ್ಲಿ ಇನ್ಯಾವಾಗ ಹೋಗ್ತೇ ಹೇಳು? ರಜಾ ಇರೋದು ಇವಾಗ ತಾನೇ. ಮಕ್ಕಳಿಗೆಲ್ಲ ಹಾಲಿಡೇಸ್ ಇವಾಗಲೇ ಇರೋದು. ನೀನು ಇವಾಗಲೇ ಸುತ್ತಾಡಕ್ ಹೋಗ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಅತ್ತೆ, ಹ್ಞೂ ಕಣತ್ತೆ, ಎಲ್ಲಾರ ಜೊತೆ ಸೇರಿದೀವಿ. ಹಿಂಗೆಲ್ಲರ ಹೊರಗಡೆ ಹೋಗಿ ಸುತ್ತಾಡ್ಕೊಂಬಂದ್ರೆ ಚೆನ್ನಾಗಿರ್ತತೆ. ಹ್ಞೂ ಅಂತ ಒಪ್ಕೊಳ್ಳತ್ತೆ. ಅಯ್ಯ, ಏನ್ ಎಲ್ಲರೂ ಆಸೆ ಪಡ್ತಿದಾರೆ, ಹೋಗ್ ಬಾರೆ. ಹಂಗಲ್ಲ ಕಣಜ್ಜ, ಇಂಥ ಬೀಸ್ದಾಗೆ ಎಲ್ಲಾರನ್ನು ಕೊಟ್ಕೊಂಡು ಹಿಂಗ್ ಸುತ್ತಾಡಕ್ ಹೋದಾಗ ಏನೋ ಒಂಥರ ಭಯ ಕಣಜ್ಜ ನಂಗೆ. ಅಲ್ಲಿ ಹಂಗಾತು, ಇಲ್ಲಿ ಹಿಂಗಾತು, ಅಲ್ಲಿ ಹೋಗಿದ್ರು ಅಂತಾರಲ್ಲ, ಇವುಗಳನ್ನೆಲ್ಲ ಕೇಳಿ ಹಿಂಗ್ ಸುತ್ತಾಡಕ್ ಹೋಗಕ್ಕೆ ಭಯ ಆಕತ್ತೆ. ಅಯ್ಯೋ ಇವಳ, ಅವೆಲ್ಲ ಹಣೆ ಬರಗಳು ಕಣಿ. ಹಣೆ ಬರೋಕ್ಕೆ ಹೊಣೆ ಯಾರು? ಹಣೆ ಬರ್ದಂಗೆ ಇದ್ದಂಗೆ ಆಕತಿ. ಹಂಗಂತ ಹೇಳಿ ಹಂಗಾಕತಿ ಹಿಂಗಂಕತಿ ಅಂತ ಹೇಳಿ ನಾವು ಎಲ್ಲಿ ಹೋಗ್ದಂಗಿದ್ರೆ ಆಕತಿ. ಇವನು ಆಗ್ಬೇಕು ಅಂತಿದ್ರೆ ನೀನು ಎಲ್ಲಿದ್ರೇನಂತೆ. ಆಗ್ಬೇಕು ಅನ್ನೋದಿದ್ರೆ ಹಾಗೆ ಆಕತಿ. ಅದಕ್ಕೆ ಎದ್ರಿಕೆ ನಿಂಗೆ ಮನೆ ಕೂತ್ಕಂದ್ರೆ. ಅಯ್ಯೋ ಅತ್ತೆ, ಆ ಥರ ಏನು ಹೆದರ್ಕೊಳಕ್ಕೆ ಹೋಗಬೇಡಿ. ಸುರೇಶು ನಿಧಾನಕ್ಕೆ ಗಾಡಿ ಹೊಡಿತಾರೆ. ಹುಷಾರಾಗಿ ಹೋಗಿ ಹುಷಾರಾಗಿ ಬರೋಣಂತೆ. ನಾವೇನು ತುಂಬ ಕ್ರಿಟಿಕಲ್ ಆಗಿರೋ ಪ್ಲೇಸಸ್ಗೇನು ಹೋಗೋದಿಲ್ಲ. ಏನಾದರೂ ಹತ್ತಿರದಲ್ಲಿ ಮಕ್ಕಳಿಗೆ ತೋರಿಸೋ ಥರದ್ದು ಏನಾದರೂ ಇದ್ದರೆ ಆ ಥರ ಏನಾದರೂ ಸೆಲೆಕ್ಟ್ ಮಾಡ್ಕೊಂಡು ಹೋಗೋಣ. ಅಜ್ಜಿ ಅಜ್ಜಿ ಒಪ್ಕೊಳ್ಳಜ್ಜಿ. ಇವನ ಸರಿ ಕಣವ, ಆತು ಎಲ್ರು ಇಟ್ಟು ಹೇಳ್ತಿದ್ದೀರಂತ ಒಪ್ಕೊಂತಿದ್ದೀನಿ. ಆದ್ರೆ ಹೊರಗಡೆ ಹೋದಾಗ ಎಲ್ರು ತಾವು ಹುಷಾರಾಗಿ ತಾವಿರ್ಬೇಕು ನೋಡ್ರಿ. ಸರಿ ಅತ್ತೆ, ನೀವು ಇರ್ತೀರಲ್ವಾ, ಏನಾದರೂ ತಪ್ಪಾದರೆ ಈ ಥರ ಮಾಡಬೇಡಿ ಅಂದರೆ ಯಾರೂ ಮಾಡೋದಿಲ್ಲ ಬಿಡಿ. ನೀವು ಏನು ಹೇಳ್ತೀರೋ ಆ ಥರ ಕೇಳೋಣ. ಸರಿ ಸರಿ, ಹೆಂಗ ಎಲ್ಲರೂ ನಿಮ್ಮ ಹುಷಾರಾಗಿ ನೀವು ಇರ್ಬೇಕು ಹೊರಗಡೆ ಹೋದಾಗ. ಸರಿ ಕಣಜ್ಜಿ, ಎಲ್ಲರೂ ಹುಷಾರಾಗಿರ್ತಾರೆ ಬಿಡಜ್ಜಿ. ಆಂಟಿ ಆಂಟಿ ಎಲ್ಲೋಗದ ಆಂಟಿ ಇವಾಗ? ಮಂಜು, ನೀನೇ ಹೇಳು ಎಲ್ಲೋಗೋಣ ಅಂತ ಹೇಳಿ. ನಿಂಗೆ ಎಲ್ಲಿಗೆ ಹೋಗೋದಿಕ್ಕೆ ಇಷ್ಟ ಇದೆ? ಆಂಟಿ ಆಂಟಿ ನನಗೆ ಮತ್ತೆ ನಮ್ಮ ಫ್ರೆಂಡ್ ಎಲ್ಲ ಹೇಳ್ತಿದ್ರು ಇಲ್ಲಿಗೆ ಹೋಗಿ ಬಂದಿದ್ದೀವಿ ತುಂಬಾ ಚೆನ್ನಾಗಿದೆ ಅಂತಂದು. ನನಗೂ ಅದೇ ಆಂಟಿ ಏನಂತಾರ ಅದಕ್ಕೆ ಸಕ್ಕರೆ 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 ಬೈಲು ಅಲ್ಲಿಗೆ ಹೋಗೋಣ ಅಂತ ಆಂಟಿ. ಅಲ್ಲೆಲ್ಲ ಆನೆಗಳದವಂತೆ, ಆನೆ ಮೇಲೆಲ್ಲ ಕುತ್ಕೋಬೋದಂತೆ, ಆಮೇಲೆ ಆನೆ ಮೈ ತೊಳಿಬೋದಂತೆ. ಅಲ್ಲೆಲ್ಲ ತುಂಬಾ ಚೆನ್ನಾಗೈತಂತ ಆಂಟಿ. ನನ್ನ ಫ್ರೆಂಡ್ ಹೋಗಿದ್ರು, ಹೇಳಿದ್ರು ಅಲ್ಲಿಗೆ ಹೋಗೋಣ ಆಂಟಿ ಎಲ್ಲರೂ. ಓ ಹೌದಾ, ಸೂಪರ್ ಮಂಜು, ಚೆನ್ನಾಗೇ ಇದೆ. ಸಕ್ಕರೆ ಬೈಲು, ಆನೆ ಬಿಡಾರ, ಓ ತುಂಬ ಚೆನ್ನಾಗಿರುತ್ತೆ. ನಾನು ಒಂದ್ಸಲಿ ಹೋಗಿದ್ದೆ. ಸರಿ, ಮತ್ತೆ ಹಾಗಾದ್ರೆ ಅಲ್ಲಿಗೆ ಹೋಗೋಣ ಬಿಡು. ಓ, ಎಲ್ರು ಹೋಗೋಣಂತೆ. ನನಗೂ ತುಂಬಾ ಇಷ್ಟ ಇದೆ. ಒಂದ್ಸಲಿ ಹತ್ತೇನು ಎಲ್ರನ್ನೂ ಕೇಳೋಣ ಇರು. ಏನತ್ತೆ, ಏನಂತೀರಾ? ಅದೇ ಸಕ್ಕರೆ ಬೈಲು ಆನೆಗಳೆಲ್ಲ ಇರ್ತಾವಲ್ಲ, ಅಲ್ಲಿ ಹೋಗೋಣ ಅಂತ ಅನ್ಕೊಂಡಿವಿ. ಮತ್ತೆ ಹೋಗೋಣವಾ ಎಲ್ಲರೂ? ಚೆನ್ನಾಗಿರುತ್ತೆ ನೋಡೋದಿಕ್ಕೆ. ಓ ಸೂಪರ್ ಲೇವತಿ, ಎಲ್ಲಾನು ಹೋಗೋಣ. ಏನಂತೀಯ ಗುಂಡು? ಏನೋ ನೀವ್ ಹೆಂಗೆ ಹೇಳ್ತೀರಾ ಹಂಗೆ. ನಿಮಗೇನೋ ಹೊರ ಸುತ್ತಾಡ ಆಸೆಲ್ಲ, ನಿಮ್ಮ ಆಸೆನ ಯಾಕೆ ನಿರಾಸೆ ಮಾಡ್ಲಿ ಅಂತ ನಿಮ್ ಜೊತೆಗೆ ಬರ್ತೀನಿ ಆಟೆ. ಏನ್ ಸುರೇಶ್, ಏನ್ ಹೇಳ್ತೀರಾ? ಹೋ, ಅದಕ್ಕೇನಂತ ರೇವತಿ, ಎಲ್ಲಾರು ನಾಳೆನೆ ಹೊರಡೋಣ ಬಿಡು. ಏನ್ ಸುಶೀಲಾ, ನಿಂಗೆ ಇಷ್ಟನಾ ಅಲ್ಲಿ ಹೋಗೋದು? ಅಯ್ಯೋ ರೇವತಿ, ನಮಗೆ ಹೊರಗೆ ಸುತ್ತಾಡೋದು ಅಂದ್ರೇನೆ ಅಪರೂಪ.
ಎಲ್ಲಾದ್ರೇನು ನಮಗೆ ಸುತ್ತಾಡಕ್ ಹೋಗೋದು ಆಟೆ. ಸರಿ, ಹಾಗಾದ್ರೆ ಎಲ್ರೂ ಒಪ್ಕೊಂಡಾಯ್ತಲ್ಲ, ನಾಳೆ ಬೆಳಗ್ಗೆನೆ ಹೊರಡೋಣ್ರಿ. ಹ್ಞೂ ಸರಿ ಕಣ್ರವ, ಎಲ್ಲಾರು ಒಂದಿಟ್ಟು ಹುಷಾರಾಗಿ ಹೋಗಿ ಬರ್ರಿ. ಪ್ರಯಾಣ ಮಾಡ್ಬೇಕಾದ್ರೆ ಹುಷಾರಾಗಿ ಗಾಡಿ ಹೊಡಿಯಪ್ಪ ಸುರೇಶ. ಅಯ್ಯೋ ದೊಡ್ಡಪ್ಪ, ನೀವು ಬರ್ಬೇಕು. ಅಯ್ಯೋ ನಾನು ಬಂದ್ರೆ ಮಂತೆಗೆ ಯಾರು ನೋಡ್ಕೊಂಡಾರಪ್ಪ? ದನ ಕರುಗಳು ಇರ್ತವೆ, ತೋಟಕ್ಕೆ ಹೋಗ್ಬೇಕು. ಮೊದ್ಲೇ ತೋಟಕ್ಕೆ ನೀರು ಬಿಡ್ತಾ ಇದೀನಿ, ಬಿಸಿಲು ಅಂತಂದು. ದಿನಕ್ಕೆ 2 ಟೈಮ್ ನೀರು ಬಿಡ್ಬೇಕು. ನಾನೇನು ಬರಕ್ಕೆ ಹಾಕಿಲ್ಲಪ್ಪ, ನೀವೇ ಎಲ್ಲರೂ ಹೋಗಿ ಬರ್ರಿ. ಅಯ್ಯೋ ದೊಡ್ಡಪ್ಪ, ನೀವೂನು ಬನ್ನಿ, ಚೆನ್ನಾಗಿರುತ್ತೆ. ಚೆನ್ನಾಗೇನೆ ಇರುತ್ತೆ ಕಣಪ್ಪ. ಬಂದ್ರೆ ಮಂತೆಗಳ ಕೆಲಸ ಹಾಳಾಗೋಕತ್ತೆ. ನಮ್ದು ವಯಸ್ಸಾದರ್ದು ಏನು, ನೀವೆಲ್ಲರೂ ಹೋಗಿ ಬರ್ರಿ, ಚಂದವಾಗಿ ಸುತ್ತಾಡ್ಕೊಂಡು ಅದೇನು ನೋಡ್ಕೊಂಡ್ ಬರ್ರಿ. ದೊಡ್ಡಮ್ಮ, ನೀನಾದ್ರೂ ಹೇಳು ದೊಡ್ಡಪ್ಪಂಗೆ. ಅಯ್ಯ ವಜ್ಜ ಹೇಳೋದು ಕರೆಕ್ಟ್ ಐತ್ ಬಿಡಪ್ಪ. ಎಲ್ಲರೂ ಮನೆ ಮಂದಿ ಎಲ್ಲರೂ ಹೋದ್ರೆ ಮತ್ ಮಂತ್ಯಾವ ಯಾರು ಹೇಳು? ಇವನು ಶ್ರೀನನು ಮಂತೆಗಿರಲ್ಲ. ಗೊತ್ತಲ್ಲ, ಈಗ ನೋಡು, ಇವ ಆಗ್ಲೇ ಹೋದನು, ಇನ್ನ ಮಂತೆಗೆ ಸೇರಿಲ್ಲ. ಅವ್ನು ಯಾವ್ದೇ ಕೆಲ್ಸಕ್ಕೆ ಹೋಗೋಣ ಅನ್ನೋದೇ ಗೊತ್ತಿಲ್ಲ. ಮತ್ತೆ ಹೊಲ ಮನೆ ಎಲ್ಲ ಈ ವಜ್ಜನೆ ನೋಡ್ಕೊಂತಿರೋದು. ಎಲ್ಲರೂ ಹೋದ್ರೆ ಹೆಂಗ್ ಹೇಳು? ಮಂತೆಗೆ ಯಾರು ಹೋದ್ ಇರ್ಬೇಕಲ್ಲ. ಆ ವಜ್ಜನ ಎಲ್ಲ ಸುತ್ತಾಡಕ್ ಬರಕಿಲ್ಲ. ಆ ವಜ್ಜ ಮನೆಗೆ ಇರ್ಲಿ ಬಿಡು, ನಾವೆಲ್ರು ಹೋಗಿ ಬರೋಣಂತೆ.